ಪೆಟ್ರೋಲ್ ಸುರಿದು ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳ ಬಂಧನ. ಕೊರಟಗೆರೆ ಪಟ್ಟಣದ ಡಿಗ್ರಿ ಕಾಲೇಜ್ ಸಮೀಪ ತಡರಾತ್ರಿ ನಡೆದಿದ್ದ ದುರ್ಘಟನೆ. ಮನೆ ಮುಂದೆ ನಿಂತಿದ್ದ ದ್ವಿಚಕ್ರ ವಾಹನಗಳಿಗೆ ತಡರಾತ್ರಿ 10 ಗಂಟೆ ಸಮಯದಲ್ಲಿ ವಾಹನಗಳ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಆರೋಪಿಗಳನ್ನು 8 ಗಂಟೆ ಒಳಗೆ ಕೊರಟಗೆರೆ PSI ಚೇತನ್ ಗೌಡ ಅವರ ನೇತೃತ್ವದಲ್ಲಿ 8 ಗಂಟೆ ಒಳಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೂ ಒಂದು 2-3 ಪೇಪರ್ ತಕ್ಕಣದ ಗಾಡಿ ಮಾತ್ರ ತೆಗಿಬೇಕು. ದುಡ್ಡು ಅವ್ನಿಗೆ ಹಾಕ್ತಾರಂತ ಇವತ್ತಲ್ಲ ನಾಳೆ ಅವನಿಗೆ ಸಿಲ್ವರ್ ಗಾಡಿ ವೈಟು ಲೈಟ್ ಇದೆಯಲ್ಲ ಸರ್ ಹಿಂದಗಡೆ ಲೈಟ್ ಅದು ಸಿಕ್ಕಲ್ಲ ಸರ್ ಸ್ಪೆಷಲ್ ಅಟ್ಯಾಚ್ಮೆಂಟ್ ಇದೆ ಸರ್ ಸ್ಟಿಕ್ಕರ್ ಇಲ್ಲ ಬ್ರೇಕ್ ತುಳಿದಾಗ ಬರ್ತದಲ್ಲ ಅದೇ ಸ್ಪೆಷಲ್ ಲೈಟ್ ಇದೆ ಸರ್ ವಾಪಸ್ ಬರ್ತಾರೆ ಊರಂಗೆ ಗಾಡಿ ಬಂದ್ಬಿಟ್ಟಿದೆ ಒಂದು ಅಪಾಚಿ, ಅದು ಬಂದ್ಬಿಟ್ಟು ಆಕ್ಟಿವಾ. ಇದೆರಡು ಗಾಡಿನೂ ಈಗ ಒಂದು ಅರ್ಧ ಗಂಟೆ ಆಯ್ತೇನೋ. ಅರ್ಧ ಗಂಟೆ ಮುಂಚೆ ಒಂದು ಗಾಡಿ ಬಂದು ನಿಂತ್ಕೊಂಡಂಗೆ ಆಯ್ತು ಅಲ್ಲಿ ರೋಡಿಗೆ ಬ್ರೇಕ್ ಹಿಡ್ದಂಗೆ. ನಾನು ಮೇಲ್ಗಡೆ ಮಲಗಿದ್ದ ರೂಮ್ ಕಿಟಕಿ ತೆಗೆದ್ಬಿಟ್ಟು ನೋಡಿದ್ರೆ ಅದು ಗಾಡಿ ತಿರ್ಗಾ ಪಾಸ್ ಆಯ್ತು. ಪಾಸ್ ಆದ್ಮೇಲೆ ನೋಡಿದ್ರೆ 2 ಗಾಡಿ ಬೆಂಕಿ ಎತ್ಕೊಂಡವೆ ಅಂತ ಒಬ್ಬ ಹುಡುಗ, ಆಟೋ ಹುಡುಗ, ನಮ್ಮ ಬೇಕಾಗಿರೋ ಹುಡುಗ ಇಲ್ಲೇ ಹೋಗ್ತಿದ್ದ, ಫೋನ್ ಮಾಡಿ ಹೇಳ್ದ ನಮ್ಗೆ. ಅದಾದ್ಮೇಲೆ ಕೆಳಗಡೆ ಬಂದು ನೋಡಿದ್ರೆ ಪೂರ್ತಿ ಬೆಂಕಿ ಎತ್ಕೊಂಡು ಉಳಿತಾ ಇತ್ತು. ನಿಮ್ಮ ಹೆಸರೇನು? ಸಂತೋಷ್ ಅಂತ. ಯಾವ ಬಿಲ್ಡಿಂಗ್ ಇದು? ನಮ್ದೇ ಬಿಲ್ಡಿಂಗ್. ಈ ಗಾಡಿ ಯಾವುದು? ಗಾಡಿ ಬಂದ್ಬಿಟ್ಟು ಒಂದು ಅಪಾಚಿ, ಒಂದು ಆಕ್ಟಿವಾ. ಯಾರ್ದು? ನಮ್ದೇ ಗಾಡಿ. ಎರಡು ನಿಮ್ಮವೇನಾ? ಎರಡು ನಮ್ಮವೇ. ಇದಕ್ಕೂ ಮುಂಚೆನೂ ಆಲ್ರೆಡಿ ಒಂದು 8680 ಅಂತ ಹೇಳ್ಬಿಟ್ಟು ಯೂನಿಕಾನ್ ಇತ್ತು, ಅದು ಇಲ್ಲೇ ಸುಟ್ಟೋಗಿತ್ತು. ಅದು ಹೋಯ್ತು. ಈಗ ಇದನ್ನು ಈ ತರ ಮಾಡಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಹಳೆದ ಪತ್ತೆ ಆಗಿಲ್ವಾ? ಹಳೆ ಸುಟ್ಟಿದ ಪತ್ತೆ ಆಗಿಲ್ವಾ ಅದು? ಇಲ್ಲ, ಹಳೆ ಸುದ್ದಿ ಪತ್ತೆ ಆಗಿಲ್ಲ. ತಿರ್ಗಾ ಇದು ಈ ತರ ಆಗಿದೆ. ಎಷ್ಟೊತ್ತಲ್ಲಿ ಆಗಿದೆ ಅದು? ಒಂದು ಗಂಟೆ ಮುಂಚೆ, ಒಂದು 10 ಗಂಟೆನೂ ಆಗಿಲ್ಲ ಅನ್ಸುತ್ತೆ. ತೆಗ ಉರಿತಿದಲ್ವ ಅದು? ಹೌದು, ಪೂರ್ತಿ ಎಲ್ಲ ನೋಡಿ ಸೀಟ್ಗಳೆಲ್ಲ ಯಾವ ತರ ಆಗಿದ್ದಾವೆ. ಅಲ್ಲಿಂದ ನಾವು ಕೆಳಕ್ಕೆ ಬರಕ್ಕಾಗ್ಲಿಲ್ಲ, ಆರ್ಸಕ್ಕೋಸ್ಕರ. CCTV ಅಲ್ಲಿ ಇದೆ ಮುಂದೆಗಡೆ, ಅದನ್ನ ಚೆಕ್ ಮಾಡಿಸ್ಬೇಕು. ಅದು ಪೊಲೀಸ್ನವರು ಹಾಕಿರೋಂಥದ್ದು, ಅವರ ಅವಧಿಯಲ್ಲಿ ಅವರಿದ್ರಲ್ಲೇ ಇದೆ, ಅವರೇ ಚೆಕ್ ಮಾಡಬೇಕಾಗಿದೆ.